ಆ ರೋಗಿಗೆ ನಿನ್ನ ಅಗತ್ಯ ಇದೆ, ಉಳ್ಕೋಬೋದಲ್ಲ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಕ್ಕೆ ಅವ್ರ ಆತ್ಮೀಯರಿದ್ದಾರೆ, ಅವ್ರನ್ನ ಕಳಿಸ್ಬಿಡೋಣ. ಆ ರೋಗಿಗೆ ಬೇಕಾಗಿರೋದು ಈ ಆತ್ಮೀಯರು. ಬೇಕಾದ್ರೆ ನಾನೇ ಹೋಗ್ತೀನಿ. ಇಂದುಮತಿಗೆ ಬೇಕಾಗಿರೋದು ನೀನು. ಹಾಗಂತ ಅವ್ರೇನ್ ಹೇಳಿಲ್ವಲ್ಲ. ಬೇಕಿದ್ರೆ ಕೇಳ್ಬಾ. ಆಯ್ಕೆ ವಿಷಯಕ್ಕೆ ಬಂದಾಗ ಅವಳಿಗೆ ಮಗ ಬೇಕು. 11 ವರ್ಷದ ಕೆಳಗೆ ಅದು ಉಲ್ಟಾ ಆಗಿತ್ತು. ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗಿದ್ದು. ನನಗಾಗಲ್ಲಪ್ಪ, ಅವಳು ಪತ್ರಿಕೆ ನಡೆಸಬೇಕಿತ್ತು, ಅದಕ್ಕೆ ನಾನು ಉಳಿಸ್ಕೊಂಡಿದ್ಲು. ದಯವಿಟ್ಟು ನನ್ನ ಅರ್ಥ ಮಾಡ್ಕೋ. ಆರ್ಯನ್ ನಿಂತ್ಕೋ, ಅವಳು ಹುಷಾರಾಗೋವರೆಗೂ ನೀನಿರು. ನೋಡು, ನಾಳೆ ಹೆಚ್ಚು ಕಡಿಮೆ ಆದ್ರೆ ಜೀವನ ಪರ್ಯಂತ ಕೊರಗೋನ್ ನೀನೇ. ಸರ್, ಕೆಂಪು ಬಟ್ಟೆ ಇರೋ ಮರ ಕಾಣಿಸ್ತಾ ಇದೆ. ವೆರಿ ಗುಡ್. ಮರದ ಹತ್ರ ಬ್ಯಾಗ್ ಇಟ್ಟಿದ್ದೀನಿ, ಹೊರಡ್ಲಾ? ಓಕೆ, ಹಿಂದೆ ನೋಡ್ದಲೇ ಹೊರಟ್ಬಿಡಿ. ಸರಿ ಸರ್. ಮಿಸ್ಟರ್ ನರಹರಿ ಅವರು ನಾವು ಗುರುತು ಹೇಳಿದ ಜಾಗದಲ್ಲಿ ಬ್ಯಾಗ್ನ ಬಿಟ್ಬಿಟ್ಟು ಬಂದಿದ್ದಾರೆ. ಅದನ್ನ ನಮ್ಮವರು ಫೀಲ್ಡ್ ಮಾಡಿದ್ದಾರೆ. ಮರೆನಲ್ಲಿದ್ದಾರೆ, ಮಫ್ತಿನಲ್ಲಿದ್ದಾರೆ ಸರ್. ಖಂಡಿತವಾಗ್ಲೂ ಆ ಬ್ಯಾಗ್ನ ಪಿಕ್ ಮಾಡೋದಕ್ಕೆ ಕಿಡ್ನಾಪರು ಬಂದೇ ಬರ್ತಾನೆ. ಯಾವಾಗ ರೀ ಕಿಡ್ನಾಪರ್ ಸಿಗೋದೇ ಯಾವಾಗ? ನನ್ನ ಮಗಳು ನನಗೆ ಸಿಗೋದೇ ಯಾವಾಗ? ಸರ್, ಸ್ವಲ್ಪ ತಾಳ್ಮೆ ಇರಬೇಕು. ಕಾಯೋದು ಬಿಟ್ರೆ ಇಂಥ ಟೈಮಲ್ಲಿ ಬೇರೆ ದಾರಿ ಇಲ್ಲ ಸರ್. ಒಬ್ಬ ವ್ಯಕ್ತಿ ಬ್ಯಾಗ್ ಕಡೆನೆ ಬರ್ತಾ ಇದ್ದಾನೆ ಸರ್. ಬ್ಯಾಗ್ ಹತ್ರನೇ ಬರ್ತಾ ಇದ್ದಾನ? ಆಫೀಸರ್ನೆಲ್ಲ ಅಲರ್ಟ್ ಆಗಿರೋದು ಕೇಳಿ. 4 ಕಡೆಯಿಂದ ಅಟ್ಯಾಕ್ ಮಾಡಬೇಕು. ಓಕೆ? ಏನಣ್ಣ, ನನಗೆ ಚೊಕ್ ಕೊಟ್ಬಿಟ್ರಲ್ಲ? ಗೂಬೆ ಎಲ್ಲಿದ್ಯೋ? ಫೋನ್ ತಗೊಳಕ್ಕೇನೋ ರೋಗ ನಿನಗೆ? ಅಣ್ಣ, ನನ್ನ ಬ್ಯಾಗ್ ಹತ್ರನೇ ಇದ್ದೀನಿ. ಬ್ಯಾಗ್ ತಗೊಳ್ಳೋದೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ ಬೇಡ, ತಗೋಬೇಡ. ಯಾಕಣ್ಣ, ಬ್ಯಾಗಲ್ಲಿ ಬಾಂಬ್ ಬಿಟ್ಟಿದ್ದಾರ? ಸುತ್ತಮುತ್ತ ನೋಡು, ಪೊಲೀಸ್ನವ್ರು ಇದಾರಲ್ಲಿ. ಇಲ್ಲಣ್ಣ, ಒಂದು ಹುಳನೂ ಕಾಣಿಸ್ತಾ ಇಲ್ಲ. ಯೋವನ್ ಕಣ್ಣು ಹುಳ ಬಿಡ. ಸುತ್ತು ಪೊಲೀಸ್ನವ್ರು ಇದ್ದಾರೆ, ಮೊದಲು ಅಲ್ಲಿಂದ ಓಡು. ನಿಜನಾ ಅಣ್ಣ? ಇನ್ನೊಂದು ನಿಮಿಷ ಅಲ್ಲೇ ಇದ್ರೆ ನಾನು ನೀನು ಇಬ್ರು ಜೈಲ್ಗೆ ಹೋಗ್ಬೇಕಾಗುತ್ತೆ. ಹೊರಡೋ ಅಲ್ಲಿಂದ. ಆಯ್ತಣ್ಣ. ಅವನಲ್ಲ ಅನ್ಸುತ್ತೆ ಸರ್. ಬ್ಯಾಗ್ ನೋಡಿದ್ರು ಅವನ ಪಾಡಿಗೆ ಅವ್ನು ಹೊರಟೋದ. ಹೌದೇನ್ರಿ? ಓಕೆ, ಡೋಂಟ್ ವರಿ. ನೋಡಿ, ಯಾವುದೇ ಕ್ಷಣದಲ್ಲಾದರೂ ಅವನು ಅಲ್ಲಿಗೆ ಬರ್ಬೋದು. ಯಾರೇ ಅಲ್ಲಿಗೆ ಬಂದರೂ ಅನುಮಾನದಿಂದ ನೋಡ್ತಾ ಇರಿ. ಓಕೆ? ಎಸ್ ಸರ್.